ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಮಗುವಿನ ಮೊರೆ ಪಾಠ 9 5ನೇ ತರಗತಿ ಮಗುವಿನ ಮೊರೆ. ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕೃತಿಕಾರರ ಪರಿಚಯ. ಹೆಸರು ಸಿದ್ದಯ್ಯ ಪುರಾಣಿಕ. ಜನನ ಸಾಶಿಕ 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಡ್ಯಾಂಪುರ ಗ್ರಾಮದಲ್ಲಿ ಜನಿಸಿದವರು. ಕೃತಿಗಳು: ಜಲಪಾತ, ಕರುಣ, ಶ್ರಾವಣ, ಮಾನಸ ಸರೋವರ, ಮೊದಲ ಮಾನವನಾಗು, ವಚನೋಜ್ಞಾನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು ಪದಗಳ ಅರ್ಥ: ಚಿರತೆ ವರತೆ ಮೀನ್ಸ್ ನೀರು ಜಿನುಗುವ ತಗ್ಗು. ತೆರೆ ಅಂದ್ರೆ ರೀತಿ. ನಾವೆ ಅಂದ್ರೆ ದೋಣಿ, ನೀರಿನ ಮೇಲೆ ಪ್ರಯಾಣ ಮಾಡಲು ಬಳಸುವ ಸಾಧನ. ಇನ್ನು ವಿಭು ಅಂದ್ರೆ ದೇವರು, ಪರಮಾತ್ಮ, ಒಡೆಯ. ಹಣತೆ ಅಂದ್ರೆ ದೀಪ. ಇನ್ನು ಅಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾವುದು ಉರಿಯಲಿಲ್ಲ, ಆರಲಿಲ್ಲ? ಬಾಳ ಹಣತೆ ಉರಿಯಲಿಲ್ಲ, ಆರಲಿಲ್ಲ. ಯಾವುದು ಮುಳುಗಲಿಲ್ಲ, ತೇಲಲಿಲ್ಲ? ಬಾಳ ನಾದೆಯ ಮುಳುಗಲಿಲ್ಲ, ತೇಲಲಿಲ್ಲ. ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು? ಇರುವಿಗೊಂದು ಗುರಿಯ ತೋರು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ನಾವು ಏನೆಂದು ಹಾಡಿಕೊಳ್ಳಬೇಕು? ಬದುಕಿಗೊಂದು ಅರ್ಥ ತೋರು ಪ್ರಭುವೇ ಎಂದು ಹಾಡಿಕೊಳ್ಳಬೇಕು. ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಯಾವುದು? ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಕಾವ್ಯಾನಂದ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರೆಂದ್ರ: ಉರಿಲಿಲ್ಲ, ಆರಲಿಲ್ಲ, ಬಾಳ ಹಣತೆ ಪ್ರಭು. ಬತ್ತಲಿಲ್ಲ, ತುಂಬಲಿಲ್ಲ, ಬಾಳ ವರತೆ ಹೋ ವಿಭು. ಇರುವಿಗೊಂದು ಗುಡಿಯ ತೋರು, ಇದನ್ನೇ ಬೇಡಿಕೊಳ್ಳುತ್ತೇನೆ. ಬದುಕಿಗೊಂದು ಅರ್ಥ ತೋರು, ಅವನೇ ಹಾಡಿಕೊಳ್ಳುತ್ತೇನೆ.